ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಯಾವ ರೀತಿ ರೆಸಿಪೀಸನ್ನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ರೆಸಿಪೀಸನ್ನು ತೋರಿಸ್ತೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀವು ಈ ಥರ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಬೋದು. ಶಾವಿಗೆ ಉಪ್ಪಿಟ್ಟು ಅಂತ ಹೇಳಿ ಮಾಡಬೇಕಾದ್ರೆ ಅದರಲ್ಲಿ ಧಾರಾಳವಾಗಿ ತರಕಾರಿ ಹಾಕಿ, ನಾನಿಲ್ಲಿ ಬಟಾಣಿ, ಕ್ಯಾರೆಟ್, ಆನಿಯನ್ ಆಗಿರ್ಬೋದು, ಗೇರು ಬೀಜ, ಆ ಥರ ಕ್ಯಾಪ್ಸಿಕಮ್, ಆ ಥರ ತರಕಾರಿಗಳನ್ನೆಲ್ಲ ಹಾಕಿ ರುಚಿಯಾಗಿ ಇದು ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೇನೆ. ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಕೊಳ್ಬೋದು. ಮಾರ್ನಿಂಗ್ ನಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿದರೆ 16x8 ಅಂತೇಳಿ ಬರ್ತದೆ. ಅಂದರೆ ಬೆಳಿಗ್ಗೆ 10 ಗಂಟೆಗೆ ಬ್ರೇಕ್ಫಾಸ್ಟ್, ಸಾಯಂಕಾಲ 6 ಗಂಟೆಗೆ ಡಿನ್ನರ್, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಅಷ್ಟೊತ್ತಿಗೆ ಲಂಚನ್ನು ಮಾಡ್ತೇನೆ. ಈ ರೀತಿ ಟೈಮಿಂಗ್ಸಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿತು ಅಂತ ಹೇಳಿದರೆ ಆರಾಮ್ಸೆ ನಾವು ಒಂದು ತಿಂಗಳಿಗೆ ಒಂದು 6-7 kgಯಷ್ಟು ವೆಯ್ಟ್ ಲಾಸ್ ಆಗ್ಬೋದು. ಇದ್ರ ಜೊತೆಗೆ ನಾವು ನೀರನ್ನು ಕುಡಿಬೇಕು, ನಿದ್ರೆನ ಕೂಡ ಮಾಡಬೇಕು, ಟೆನ್ಷನ್ ಮಾಡಬಾರ್ದು, ಅದೆಲ್ಲವನ್ನು ಮಾಡಬೇಕು. ಅದಾದ ನಂತರ ನೋಡಿ, ಒಂದು ಸ್ಮೂದಿ ರೆಸಿಪಿಯನ್ನು ತೋರಿಸ್ತೇನೆ. ತುಂಬಾ ಟೇಸ್ಟಿಯಾಗಿದೆ ಈ ಸ್ಮೂದಿ. ಇಲ್ಲಿ ಅಂಜೂರವನ್ನು ನಾನು ಓವರ್ ನೈಟ್ ನೆನೆಸ್ಕೊಂಡಿದ್ದೇನೆ. ನೀವು ಇಲ್ಲಿ ಇಬ್ಬರಿಗೆ ಮಾಡ್ತಿದ್ದೇನೆ ನಾನು. ಒಬ್ಬರಿಗೆ ಮಾಡೋದಾದರೆ ಅಂಜೂರ ಒಂದೇ ಸಾಕು. ನೈಟ್ ನೀವು ಈ ಥರ ನೀರಲ್ಲಿ ನೆನೆಸ್ಕೊಂಡ್ರೆ ಒಳ್ಳೆ ಹನಿ, ಜೇನಿನ ಹಾಗೆ ಆಗ್ತದೆ. ಅಂಜೂರ ತುಂಬ ಸ್ವೀಟ್ ಆಗ್ತದೆ, ಸಕ್ಕರೆಗಿಂತ ಕೂಡ ಸ್ವೀಟ್ ಬರ್ತದೆ ಜ್ಯೂಸ್. ಆಮೇಲೆ ಒಂದು ದಾಳಿಂಬೆಯನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ. ನೀವು ದಾಳಿಂಬೆ ಬದಲು ಆ್ಯಪಲ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಬಾಳೆಹಣ್ಣಾದರೂ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಪ್ರೋಟೀನ್ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೇನೆ. ಪ್ರೋಟೀನ್ ಪೌಡ್ರ್ ಅಂದರೆ ಯಾವುದೇ ಅಂಗಡಿಯಿಂದ ತಂದಂತಹ ಪ್ರೋಟೀನ್ ಪೌಡ್ರಲ್ಲ. ಈ ಸೀಡ್ಸ್ ಎಲ್ಲ ಬರುತ್ತಲ್ಲ, ಪಂಪ್ಕಿನ್ ಸೀಡ್ಸ್, ಅದನ್ನೆಲ್ಲ ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ವಾಲ್ನಟ್ ಮತ್ತು ಲೋಟಸ್ ಸೀಡ್ಸ್ ಮನೆಯಲ್ಲಿದ್ದ ಡ್ರೈ ಫ್ರೂಟ್ಸನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಪ್ರೋಟೀನ್ ಪೌಡ್ರ್ ನಾನು ಹೇಗೆ ಮಾಡಿದ್ದೇನೆ ಅಂತ ರೆಸಿಪಿ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆ ಪ್ರೋಟೀನ್ ಪೌಡ್ರ್ ಮಾಡುವಾಗ ನಿಮಗೆ ಶೇರ್ ಮಾಡ್ತೇನೆ. ಹಾಗೆ ನೆನೆಸಿದಂತಹ ಬಾದಾಮಿ ಒಂದು 5-6, ನೆನೆಸಿದಂತಹ ಅಂಜೂರ, ಅದರ ನೀರು ಸಮೇತ ಹಾಕೋದು. ಹಾಗೆ 3-4 ಖರ್ಜೂರಗಳನ್ನು ಸೀಡೆಲ್ಲ ತೆಗೆದು ನೆನೆಸಿಕೊಂಡಿದ್ದೇನೆ. ನೈಟ್ ನೆನೆಸಿಕೊಂಡ್ರೆ ಬೆಳಿಗ್ಗೆ ಉಪಯೋಗಿಸ್ಕೊಳ್ಬೋದು. ಖರ್ಜೂರ ಅದು ನೀರು ಸಮೇತ ಹಾಕ್ಕೊಳ್ಳೋದು, ಅದನ್ನು ಗ್ರೈಂಡ್ ಮಾಡೋದು. ಹಾಗೆ ಪೊಮಗ್ರನೇಟ್, ದಾಳಿಂಬೆ, ನಿಮಗೆ ಎಷ್ಟು ಬೇಕು ಅಷ್ಟು ದಾಳಿಂಬೆನ ಹಾಕ್ಕೊಳ್ಬೋದು. ಇದನ್ನು ಹಾಗೆ ಎಲ್ಲವನ್ನು ಸ್ಮೂತಾಗಿ ಗ್ರೈಂಡ್ ಮಾಡುವಂಥದ್ದು. ತುಂಬಾ ಚೆನ್ನಾಗಿದೆ, ಹೈ ಪ್ರೋಟೀನ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿ ಈ ಜ್ಯೂಸನ್ನು ತಗೊಳ್ಬೋದು, ಅಥವಾ ನೀವು ಡಿನ್ನರಿಗಾದರೂ ಇದನ್ನು ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳಿಗೆ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ಇದಕ್ಕೆ 1 ಗ್ಲಾಸು ಹಾಲು ಮತ್ತು ಇನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿದರೆ ಯಮ್ಮಿಯಾದ, ಟೇಸ್ಟಿಯಾದಂತಹ, ಹೆಲ್ದಿಯಾದಂತಹ ದಾಳಿಂಬೆ ಸ್ಮೂದಿ ಅಥವಾ ಪೊಮೊಗ್ರನಟ್ ಸ್ಮೂದಿ ರೆಡಿ ಆಯಿತು. ಇದನ್ನು ಈಗ ನಾವು ಗ್ಲಾಸಿಗೆ ಸರ್ವ್ ಮಾಡಿಕೊಳ್ಳುವ. ತುಂಬಾ ಚೆನ್ನಾಗಿರ್ತದೆ, ಇದು ಹೆಲ್ದಿಯಾಗಿರ್ತದೆ. ನೀವು ಇದನ್ನು ನೈಟ್ ಡಿನ್ನರಿಗೆ ಕೂಡ 6 ಗಂಟೆಗೆಲ್ಲ ಮಾಡಿ ಕುಡಿಲಿಕ್ಕೆ ನಿಮಗೆ ತುಂಬ ಈಸಿಯಾಗಿರ್ತದೆ. ವರ್ಕಿಂಗ್ ಲೇಡೀಸಿಗಂತೂ ಈ ಒಂದು ರೆಸಿಪಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಜಸ್ಟ್ ಒಂದು ನೆನೆಸಿಕೊಳ್ಳಬೇಕು, ಪ್ರೀ ಪ್ಲ್ಯಾನ್ ಇರಬೇಕು. ಖರ್ಜೂರ, ಅಂಜೂರ ಆ ಥರ ಎಲ್ಲ ನೆನೆಸಿ, ಮತ್ತು ಈ ಪ್ರೋಟೀನ್ ಪೌಡ್ರ್ ಹೇಗೂ ಮಾಡಿ ಇಟ್ಟಿದ್ದರೆ ತುಂಬ ಈಸಿಯಾಗಿ ಸ್ಮೂದಿಗಳನ್ನು ಮಾಡಿದ್ರೆ ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಇದಾಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಇದನ್ನು ತಗೊಂಡೆ. ಅದು ಶಾವಿಗೆ ನಿನ್ನೆ ನಾನು ಮಾಡ್ಕೊಂಡಿದ್ದೆ, ನಿನ್ನೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಮತ್ತು ನಾನು ಲಂಚಿಗೆ ಅನ್ನ, ಸಾರು, ಪಲ್ಯ ಆ ಥರವೇ ತಗೊಳ್ತೇನೆ. ಪ್ರತಿ ದಿವಸ ನಾನು ತಗೊಳ್ಳೋದು ತೋರಿಸ್ಲಿಲ್ಲ ನಿಮಗೆ. ಮಾಮೂಲಿಯಾಗಿ ದಾಲ್, ಪಲ್ಯ ಆ ಥರನೇ ಇರ್ತದೆ ನನಗೆ ಲಂಚಿಗೆ. ಜೊತೆಗೆ ಸಲಾಡ್ ಆ ಥರ ತಿಂತೇನೆ. ಸಲಾಡ್ ಅಂದರೆ ಹೆಸರು ಕಾಳಿನ ಸಲಾಡಲ್ಲೇ ಇರ್ತದಲ್ಲ, ಅದನ್ನು ಸೇರಿಸ್ಕೊಳ್ತೇನೆ. ಇವತ್ತು ಮಧ್ಯಾಹ್ನ ಲಂಚಿಗೆ ನಾನು ಸೋಯಾ ಪಲಾವ್ ಮಾಡ್ಕೊಂಡಿದ್ದೇನೆ. ಎಲ್ಲ ತರಕಾರಿಗಳನ್ನು ಬೇಯಿಸಿ ಅದಕ್ಕೆ ಸೋಯಾ ಕೂಡ ಹಾಕ್ಕೊಂಡು ಬೇಯಿಸಿ ಮಾಡುವಂಥದ್ದು. ಮಾಮೂಲಿ ರೈಸಲ್ಲೇ ಮಾಡಿಕೊಂಡದ್ದು ನಾನು. ಇದರಲ್ಲಿ ನೀವು ಮಿಲೆಟ್ ಆದರೂ ಉಪಯೋಗಿಸ್ಬೋದು. ಬೇಕಾದರೆ ಮಿಲೆಟ್ ನವಣೆಯಲ್ಲಿ ಪಲಾವ್ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತದೆ. ಇದನ್ನು 1 ಬೌಲಷ್ಟು ಅನ್ನ ತಗೊಳ್ಬೋದು. ನಿಮಗೆ ಸೋಯಾದಲ್ಲಿ ನಿಮಗೆ ಪ್ರೋಟೀನ್ ಸಿಗ್ತದೆ. ಹಾಗೆ ಇದರಲ್ಲಿ ಟೊಮೆಟೊ, ನೀರುಳ್ಳಿ ಆಗಿರ್ಬೋದು,
ಆಮೇಲೆ ಕ್ಯಾಪ್ಸಿಕಮ್ ಇದೆ, ಮತ್ತು ಕಾಲಿಫ್ಲವರ್ ಕೂಡ ಒಂದು ಹಾಕ್ಕೊಂಡಿದ್ದೇನೆ. ಹಾಗೆ ಸಾಕಷ್ಟು ತರಕಾರಿಗಳು ಈ ಅನ್ನದಲ್ಲಿ ಸಿಗ್ತದೆ ನಿಮಗೆ. ಮಾಡಲಿಕ್ಕೆ ಕೂಡ 1 ಪಾಟ್ ಮೀಲ್ ಅಂತೇಳಿ ತುಂಬಾ ಈಸಿಯಾಗಿರ್ತದೆ. ವರ್ಕಿಂಗ್ ಲೇಡೀಸ್ ಕೂಡ ಇದನ್ನು ಆರಾಮ್ಸೆ 10 ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು. ತರಕಾರಿ ಒಂದು ಹೆಚ್ಕೊಂಡ್ರೆ ಕುಕ್ಕರಲ್ಲಿ ಮಾಡಲಿಕ್ಕೆ ತುಂಬಾ ಈಸಿ. ಇದಕ್ಕೆ ಸಲಾಡ್, ರಾಯ್ತ ಜೊತೆಗೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ, ಹೆಲ್ದಿಯಾಗಿರ್ತದೆ. ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರ್ತದೆ. ನೀವು ಹೇಗೆ ಬೇಕು ನೀವು ಮಾಡ್ತೀರಿ ಪಲಾವು, ಆ ಥರ ಈ ರೆಸಿಪಿನ ಮಾಡ್ಕೊಳ್ಬೋದು. ಇದು ಮಧ್ಯಾಹ್ನದ ಲಂಚ್ ಆಗಿತ್ತು. ಡಿನ್ನರ್ಗೆ ನಾನು ಯಾವ್ದಾದ್ರು ದೋಸೆ ಥರ ಮಾಡ್ಕೊಳ್ತೇನೆ, ಒಮ್ಮೊಮ್ಮೆ ತರಕಾರಿ ಸಲಾಡನ್ನು ತಿಂತೇನೆ ಅಥವಾ ಸೂಪನ್ನು ಮಾಡ್ಕೊಳ್ತೇನೆ. ನೆಕ್ಸ್ಟು ಏನು ಸೂಪ್ ಏನಾದರೂ ಮಾಡಿದರೆ ಆ ರೆಸಿಪಿನ ನಾನು ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಮಾಡ್ತೇನೆ ವೀಡಿಯೋಸು. ನೈಟ್ ಡಿನ್ನರ್ಗೆ ಯಾವ ಥರ ಮಾಡ್ಕೊಳ್ಬೋದು ಅನ್ನೋ ಐಡಿಯಾಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈ ರೀತಿ ಹೆಲ್ದಿ ರೆಸಿಪಿಗಳನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸಿಕೊಂಡಿತ್ತಂದರೆ ಆರಾಮ್ಸೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ರುಚಿಯಾದ ರೆಸಿಪೀಸ್ ಜೊತೆ, ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.